ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯಲ್ಲಪ್ಪ ಬಾಜಿಗುಂಡಿ ಫುಡ್ಸ್ನ ಸಂಸ್ಥಾಪಕ. ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು, ನಮ್ಮ ಆಯುಷ್ಯವನ್ನು ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುವಂಥದ್ದು. ಇದು ನನಗೂ ಇದೆ, ನಿಮಗೂ ಇದೆ, ಪ್ರತಿಯೊಬ್ಬರೂ ಕೂಡ ಈ ಆಸೆ ಇರುವಂಥದ್ದು. ಇದಕ್ಕಾಗಿ ನಾನಾ ಥರದ ಮೆಡಿಸನ್ ತಗೋತಾರೆ, ಯೋಗ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ದೇವರಿಗೆ ಬೇಡಿಕೋತಾರೆ ಕೂಡ. ನನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಟಿರು, ಆಯುಷ್ಯವನ್ನು ಇನ್ನೂ ಜಾಸ್ತಿ ಮಾಡುವಂತ. ಆದರೆ ಇದಕ್ಕೆ ಬೇಕಾದಂಥ ದಿವ್ಯ ಔಷಧ ನಿಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಇದೆ ಅಂದರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ನಿಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಈ ದಿವ್ಯ ಔಷಧ ಇದೆ, ಅದೇ ಖಾರ. ಈ ಖಾರವನ್ನು ನಾವು ಸರಿಯಾಗಿ ಸೇವನೆ ಮಾಡಿದರೆ, ತಿಂದರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬಹುದು ಮತ್ತು ಆಯುಷ್ಯವನ್ನು ಕೂಡ ಇನ್ನೂ ಜಾಸ್ತಿ ಮಾಡ್ಕೋಬಹುದು. ಇದನ್ನು ನಾ ಹೇಳ್ತಾ ಇಲ್ಲ, ವೈಜ್ಞಾನಿಕ ಸಂಶೋಧನೆಗಳೇ ಹೇಳ್ತಾ ಇವೆ. ಹಾಗಾದರೆ ಯಾವ ವೈಜ್ಞಾನಿಕ ಸಂಶೋಧನೆ ಹೀಗೆ ಹೇಳಿರುವಂಥದ್ದು ಮತ್ತು ಯಾವ ರೀತಿಯಾಗಿ ನಮ್ಮ ಆರೋಗ್ಯವನ್ನಾದರೂ ಕಾಪಾಡಿಕೊಂಡು ಆಯುಷ್ಯವನ್ನು ಇನ್ನೂ ಜಾಸ್ತಿ ಮಾಡುವಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಬನ್ನಿ, ಹಾಗಾದರೆ ಈಗಲೇ ಸ್ಟಾರ್ಟ್ ಮಾಡೋಣ. ಅಮೆರಿಕದ ಹಾರ್ಟ್ ಅಸೋಸಿಯೇಷನ್ ಮತ್ತು ಹಾರ್ವರ್ಡ್ ವಿಶ್ವವಿದ್ಯಾಲಯ ಲಕ್ಷಾಂತರ ಜನರ ಮೇಲೆ ಈ ಸಂಶೋಧನೆಯನ್ನು ಕೈಗೊಂಡವು. ಈ ಸಂಶೋಧನೆ ವರದಿ ಏನಿತ್ತು ಅಂದರೆ, ಖಾರವನ್ನು ತಿನ್ನುವಂಥವರ ಸಾವಿನ ಪ್ರಮಾಣ ಖಾರವನ್ನು ತಿನ್ನದೇ ಇರುವಂಥವರ ಸಾವಿನ ಪ್ರಮಾಣಕ್ಕಿಂತ 14% ಕಮ್ಮಿ ಇತ್ತು ಅಂತ ವರದಿಯಲ್ಲಿ ಹೇಳಲಾಗಿತ್ತು. ಅಂದರೆ ಖಾರವನ್ನು ತಿನ್ನದೇ ಇರುವಂಥವರ ಸಾವಿನ ಪ್ರಮಾಣ ಖಾರವನ್ನು ತಿನ್ನುವಂಥವರ ಸಾವಿನ ಪ್ರಮಾಣಕ್ಕಿಂತ ಜಾಸ್ತಿಯಾಗಿತ್ತು. ಅಂದರೆ ಖಾರವನ್ನು ತಿನ್ನುವಂಥವರು ಕಮ್ಮಿ ಸಾಯ್ತಾ ಇದ್ದರು, ಖಾರವನ್ನು ತಿನ್ನದೇ ಇರುವಂಥವರು ಜಾಸ್ತಿ ಸಾಯ್ತಾ ಇದ್ದರು ಅನ್ನುವಂಥದ್ದು ಇದರ ಒಂದು ಅರ್ಥ. ಹಾಗಾದರೆ ಖಾರವನ್ನು ತಿನ್ನುವಂಥವರು ಅದೇಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಡ್ತಾ ಇದ್ರು ಮತ್ತು ಸಾವಿನ ಪ್ರಮಾಣವನ್ನು ಕಮ್ಮಿ ಮಾಡಿಕೊಂಡ್ರು ಅನ್ನೋದನ್ನು ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇತ್ತೀಚಲಾಗಿ ಹಾರ್ಟ್ ಅಟ್ಯಾಕ್ನಿಂದ ಸಾಯುವಂಥವರ ಸಂಖ್ಯೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಂದರೆ ಈ ಹಾರ್ಟ್ ಅಟ್ಯಾಕ್ ಏಕೆ ಸಂಭವಿಸುವಂಥದ್ದು ಅಂತ ನೋಡೋದಾದರೆ, ಹಾರ್ಟಿಗೆ ಹೋಗುತ್ತಿರುವಂಥ ಒಂದು ರಕ್ತನಾಳಗಳಲ್ಲಿ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಸೇರಿಕೊಂಡು ರಕ್ತದ ಹರಿವನ್ನು ತಡೆಯುವಂಥದ್ದು, ಅಂದರೆ ನಿಲ್ಲಿಸುವಂಥದ್ದು. ಇದು ಕೊನೆಗೆ ರಕ್ತದ ಹರಿವು ನಿಂತು ಹೋಗಿ ಹೃದಯ ಸ್ತಬ್ಧವಾಗುವಂಥದ್ದು. ಇದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಆದರೆ ಖಾರದಲ್ಲಿ ಇರ್ತಕ್ಕಂಥ ಈ ಕ್ಯಾಪ್ಸೈಸಿನ್ ಅನ್ನುವಂಥ ಒಂದು ಅಂಶ ನಮ್ಮ ದೇಹದಲ್ಲಿ ಹೋಯಿತು ಅಂದರೆ ಇದು ಅದ್ಭುತವಾದಂಥ ಒಂದು ಔಷಧಿಯಾಗಿ ಕನ್ವರ್ಟ್ ಆಗುವಂಥದ್ದು. ಅಂದರೆ ಇದು LDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕಮ್ಮಿ ಮಾಡುವಂಥದ್ದು ಮತ್ತು ಅಲ್ಲಿಂದ ಸ್ಥಾನಪಲ್ಲಟವಾಗುವಂತೆ ಮಾಡಿ ರಕ್ತನಾಳಗಳಲ್ಲಿ ಇರ್ತಕ್ಕಂಥ ಒಂದು ಅಡೆತಡೆಯನ್ನು ಕಡಿಮೆ ಮಾಡುವಂಥದ್ದು. ಇದರಿಂದಾಗಿ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಯಾಗಲಿ ಬರುವುದಿಲ್ಲ ಅಂತ ಹೇಳ್ಬೋದು. ರೋಗ ನಿರೋಧಕ ಶಕ್ತಿ. ನಾವು ವಿಟಮಿನ್ C ಬೇಕು ಅಂತಂದರೆ ಕಿತ್ತಳೆ ಹಣ್ಣನ್ನು ತಿಂತೀವಿ. ಈ ಕಿತ್ತಳೆ ಹಣ್ಣಿಗಿಂತಲೂ ಅಧಿಕವಾದ ಒಂದು ವಿಟಮಿನ್ C ಇರುವಂಥದ್ದು ಈ ಮೆಣಸಿನಕಾಯಿಯಲ್ಲಿ. ಈ ಮೆಣಸಿನಕಾಯಿಯಲ್ಲಿ ಅಧಿಕವಾದಂಥ ಒಂದು ವಿಟಮಿನ್ C ಇರೋದರಿಂದ ನಮಗೆ ಹೆಚ್ಚಿನ ಒಂದು ರೋಗ ನಿರೋಧಕ ಶಕ್ತಿ ಸಿಗುವಂಥದ್ದು. ನಮಗೆ ಬರುವಂಥ ಯಾವುದೇ ಒಂದು ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ, ಬೇಗನೆ ರಿಕವರ್ ಆಗಲಿಕ್ಕೆ ಈ ಖಾರ ಸಪೋರ್ಟ್ ಮಾಡುತ್ತದೆ ಅಂತ ಹೇಳ್ಬೋದು. ದೇಹದ ತೂಕ ಇಳಿಕೆ. ದೇಹದಲ್ಲಿ ಅನಗತ್ಯವಾಗಿ ಸೇರಿಕೊಂಡಂಥ ಒಂದು ಬೊಜ್ಜು, ಕೊಬ್ಬು ದೇಹದ ತೂಕವನ್ನು ಹೆಚ್ಚಿಗೆ ಮಾಡುವಂಥದ್ದು. ಇದು ಸಾವಿನ ಪ್ರಮಾಣವನ್ನು ಹೆಚ್ಚಿಗೆ ಮಾಡುವಂಥದ್ದು ಅಂತ ಸಂಶೋಧನೆಯಲ್ಲಿ ಹೇಳಲಾಗಿದೆ. ಆದರೆ ಈ ಖಾರವನ್ನು ಸೇವನೆ ಮಾಡೋದ್ರಿಂದ ಈ ಖಾರದಲ್ಲಿ ಇರತಕ್ಕಂಥ ಒಂದು ಕ್ಯಾಪ್ಸೈಸಿನ್ ಅನ್ನುವಂಥ ಅಂಶ ಚಯಾಪಚಯ ಕ್ರಿಯೆಯನ್ನು ಅಂದರೆ ಮೆಟಬಾಲಿಸಮನ್ನು ಜಾಸ್ತಿ ಮಾಡುವಂಥದ್ದು. ಇದರಿಂದಾಗಿ ಬೊಜ್ಜು ಮತ್ತು ಕೊಬ್ಬು ಕರಗುವಂಥದ್ದು ಅಂತ ಹೇಳಬಹುದು. ಮಿತವಾಗಿ ತಿಂದರೆ ಔಷಧ, ಜಾಸ್ತಿ ತಿಂದರೆ ಸಮಸ್ಯೆ. ಔಷಧಿ ಅಂತ ತಿಳಿದು ಜಾಸ್ತಿ ತಿಂದರೆ ಸಮಸ್ಯೆಯನ್ನು ಎದುರಿಸಬೇಕಾದ ಒಂದು ಸನ್ನಿವೇಶ ಬರುತ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮನ್ನು ಫಾಲೋ ಮಾಡಿ. ಇಂಥ ಮುಖ್ಯವಾದಂಥ ಒಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.